ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟದ ಫೈಟ್ ಬಗೆಹರಿಯುವ ಕ್ಲೈಮ್ಯಾಕ್ಸ್ಗೆ ಹೋಗುವ ಕಾಲ ಕೂಡಿ ಬಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಅಂತೂ ಇಂತೂ ಡಿಕೆ ಬಣ ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದ್ಯಾ? ಹೈಕಮಾಂಡ್ ಈ ಒಂದು ಪಟ್ಟದ ಫೈಟ್ ಅನ್ನ ಬಗೆಹರಿಸುತ್ತಾ ಆದಷ್ಟು ಬೇಗ ಪಟ್ಟದ ಕ್ಲೈಮ್ಯಾಕ್ಸ್ ಕಾಲ ಕೂಡಿ ಬಂತ. ಪಟ್ಟದ ಫೈಟ್ನ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29, 28, 29 ಹಾಗೆ ಒಂದಷ್ಟು ವಿಚಾರಗಳು ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ರಂದೇ ಕುರ್ಚಿ ಕುರುಕ್ಷೇತ್ರ ಕೊನೆಯಾಗುತ್ತಾ? ಯಾಕೆ ಹಿಂಗೆ ಹೇಳ್ತಾ ಇದ್ವಿ? ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ ವಿದೇಶದಿಂದ. ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಖರ್ಗೆ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ, ದೆಹಲಿಗೆ ಬನ್ನಿ ಅಂತ ಹೇಳಬಹುದು. ಹಾಗಾಗಿ ನವೆಂಬರ್ 29ರ ಸುಮಾರಿಗೆ ಈ ಪಟ್ಟದ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತನಾಡಿಸ್ತಾರ ರಾಹುಲ್ ಗಾಂಧಿ. ಏನಾಗುತ್ತೆ ಹಾಗಾದ್ರೆ? ನವೆಂಬರ್ 28ಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಇವತ್ತು ಖರ್ಗೆ, ಇವತ್ತು ನಾಳೆ ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಈ ಸಮಸ್ಯೆಗಳನ್ನ ಇನ್ನಷ್ಟು ತಿಳಿಗೊಳಿಸುವ ಕೆಲಸವನ್ನ, ಫೈನಲೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫಾರಿನ್ನಿಂದ ಬರ್ತಾರೆ. ಆ ಟೈಮಲ್ಲಿ ಇವರಿಬ್ಬರನ್ನು ಕೂರಿಸಿ ಏನು ಅಂತ ಒಂದು ಬಗೆಹರಿಸೋ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟದ ಫೈಟ್ ಬಗೆಹರಿಯುವ ಕ್ಲೈಮ್ಯಾಕ್ಸ್ಗೆ ಹೋಗುವ ಕಾಲ ಕೂಡಿ ಬಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಅಂತೂ ಇಂತೂ ಡಿಕೆ ಬಣ ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದ್ಯಾ? ಹೈಕಮಾಂಡ್ ಈ ಒಂದು ಪಟ್ಟದ ಫೈಟ್ ಅನ್ನ ಬಗೆಹರಿಸುತ್ತಾ ಆದಷ್ಟು ಬೇಗ ಪಟ್ಟದ ಕ್ಲೈಮ್ಯಾಕ್ಸ್ ಕಾಲ ಕೂಡಿ ಬಂತ. ಪಟ್ಟದ ಫೈಟ್ನ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29, 28, 29 ಹಾಗೆ ಒಂದಷ್ಟು ವಿಚಾರಗಳು ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ರಂದೇ ಕುರ್ಚಿ ಕುರುಕ್ಷೇತ್ರ ಕೊನೆಯಾಗುತ್ತಾ? ಯಾಕೆ ಹಿಂಗೆ ಹೇಳ್ತಾ ಇದ್ವಿ? ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ ವಿದೇಶದಿಂದ. ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಖರ್ಗೆ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ, ದೆಹಲಿಗೆ ಬನ್ನಿ ಅಂತ ಹೇಳಬಹುದು. ಹಾಗಾಗಿ ನವೆಂಬರ್ 29ರ ಸುಮಾರಿಗೆ ಈ ಪಟ್ಟದ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತನಾಡಿಸ್ತಾರ ರಾಹುಲ್ ಗಾಂಧಿ. ಏನಾಗುತ್ತೆ ಹಾಗಾದ್ರೆ? ನವೆಂಬರ್ 28ಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಇವತ್ತು ಖರ್ಗೆ, ಇವತ್ತು ನಾಳೆ ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಈ ಸಮಸ್ಯೆಗಳನ್ನ ಇನ್ನಷ್ಟು ತಿಳಿಗೊಳಿಸುವ ಕೆಲಸವನ್ನ, ಫೈನಲೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫಾರಿನ್ನಿಂದ ಬರ್ತಾರೆ. ಆ ಟೈಮಲ್ಲಿ ಇವರಿಬ್ಬರನ್ನು ಕೂರಿಸಿ ಏನು ಅಂತ ಒಂದು ಬಗೆಹರಿಸೋ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟದ ಫೈಟ್ ಬಗೆಹರಿಯುವ ಕ್ಲೈಮ್ಯಾಕ್ಸ್ಗೆ ಹೋಗುವ ಕಾಲ ಕೂಡಿ ಬಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಅಂತೂ ಇಂತೂ ಡಿಕೆ ಬಣ ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದ್ಯಾ? ಹೈಕಮಾಂಡ್ ಈ ಒಂದು ಪಟ್ಟದ ಫೈಟ್ ಅನ್ನ ಬಗೆಹರಿಸುತ್ತಾ ಆದಷ್ಟು ಬೇಗ ಪಟ್ಟದ ಕ್ಲೈಮ್ಯಾಕ್ಸ್ ಕಾಲ ಕೂಡಿ ಬಂತ. ಪಟ್ಟದ ಫೈಟ್ನ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29, 28, 29 ಹಾಗೆ ಒಂದಷ್ಟು ವಿಚಾರಗಳು ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ರಂದೇ ಕುರ್ಚಿ ಕುರುಕ್ಷೇತ್ರ ಕೊನೆಯಾಗುತ್ತಾ? ಯಾಕೆ ಹಿಂಗೆ ಹೇಳ್ತಾ ಇದ್ವಿ? ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ ವಿದೇಶದಿಂದ. ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಖರ್ಗೆ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ, ದೆಹಲಿಗೆ ಬನ್ನಿ ಅಂತ ಹೇಳಬಹುದು. ಹಾಗಾಗಿ ನವೆಂಬರ್ 29ರ ಸುಮಾರಿಗೆ ಈ ಪಟ್ಟದ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತನಾಡಿಸ್ತಾರ ರಾಹುಲ್ ಗಾಂಧಿ. ಏನಾಗುತ್ತೆ ಹಾಗಾದ್ರೆ? ನವೆಂಬರ್ 28ಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಇವತ್ತು ಖರ್ಗೆ, ಇವತ್ತು ನಾಳೆ ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂತು
ಈ ಸಮಸ್ಯೆಗಳನ್ನ ಇನ್ನಷ್ಟು ತಿಳಿಗೊಳಿಸುವ ಕೆಲಸವನ್ನ ಫೈನಲೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫಾರಿನ್ನಿಂದ ಬರ್ತಾರೆ. ಆ ಟೈಮಲ್ಲಿ ಇವರಿಬ್ಬರನ್ನು ಕೂರಿಸಿ ಏನು ಅಂತ ಒಂದು ಬಗೆಹರಿಸೋ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟದ ಫೈಟ್ ಬಗೆಹರಿಯುವ ಕ್ಲೈಮ್ಯಾಕ್ಸ್ಗೆ ಹೋಗುವ ಕಾಲ ಕೂಡಿ ಬಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಅಂತೂ ಇಂತೂ ಡಿಕೆ ಬಣ ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದ್ಯಾ? ಹೈಕಮಾಂಡ್ ಈ ಒಂದು ಪಟ್ಟದ ಫೈಟ್ ಅನ್ನ ಬಗೆಹರಿಸುತ್ತಾ ಆದಷ್ಟು ಬೇಗ ಪಟ್ಟದ ಕ್ಲೈಮ್ಯಾಕ್ಸ್ ಕಾಲ ಕೂಡಿ ಬಂತ. ಪಟ್ಟದ ಫೈಟ್ ನ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29, 28, 29 ಹಾಗೆ ಒಂದಷ್ಟು ವಿಚಾರಗಳು ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ರಂದೇ ಕುರ್ಚಿ ಕುರುಕ್ಷೇತ್ರ ಕೊನೆ ಆಗುತ್ತಾ? ಯಾಕೆ ಹಿಂಗೆ ಹೇಳ್ತಾ ಇದ್ವಿ? ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ ವಿದೇಶದಿಂದ. ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಖರ್ಗೆ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ, ದೆಹಲಿಗೆ ಬನ್ನಿ ಅಂತ ಹೇಳಬಹುದು. ಹಾಗಾಗಿ ನವೆಂಬರ್ 29ರ ಸುಮಾರಿಗೆ ಈ ಪಟ್ಟದ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತನಾಡಿಸ್ತಾರ ರಾಹುಲ್ ಗಾಂಧಿ. ಏನಾಗುತ್ತೆ ಹಾಗಾದ್ರೆ? ನವೆಂಬರ್ 28ಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಇವತ್ತು ಖರ್ಗೆ, ಇವತ್ತು ನಾಳೆ ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಈ ಸಮಸ್ಯೆಗಳನ್ನ ಇನ್ನಷ್ಟು ತಿಳಿಗೊಳಿಸುವ ಕೆಲಸವನ್ನ ಫೈನಲೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫಾರಿನ್ನಿಂದ ಬರ್ತಾರೆ. ಆ ಟೈಮಲ್ಲಿ ಇವರಿಬ್ಬರನ್ನು ಕೂರಿಸಿ ಏನು ಅಂತ ಒಂದು ಬಗೆಹರಿಸೋ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಟ್ಟದ ಫೈಟ್ ಬಗೆಹರಿಯುವ ಕ್ಲೈಮ್ಯಾಕ್ಸ್ಗೆ ಹೋಗುವ ಕಾಲ ಕೂಡಿ ಬಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಅಂತೂ ಇಂತೂ ಡಿಕೆ ಬಣ ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದ್ಯಾ? ಹೈಕಮಾಂಡ್ ಈ ಒಂದು ಪಟ್ಟದ ಫೈಟ್ ಅನ್ನ ಬಗೆಹರಿಸುತ್ತಾ ಆದಷ್ಟು ಬೇಗ ಪಟ್ಟದ ಕ್ಲೈಮ್ಯಾಕ್ಸ್ ಕಾಲ ಕೂಡಿ ಬಂತ. ಪಟ್ಟದ ಫೈಟ್ ನ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29, 28, 29 ಹಾಗೆ ಒಂದಷ್ಟು ವಿಚಾರಗಳು ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ರಂದೇ ಕುರ್ಚಿ ಕುರುಕ್ಷೇತ್ರ ಕೊನೆ ಆಗುತ್ತಾ? ಯಾಕೆ ಹಿಂಗೆ ಹೇಳ್ತಾ ಇದ್ವಿ? ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ ವಿದೇಶದಿಂದ. ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಖರ್ಗೆ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ, ದೆಹಲಿಗೆ ಬನ್ನಿ ಅಂತ ಹೇಳಬಹುದು. ಹಾಗಾಗಿ ನವೆಂಬರ್ 29ರ ಸುಮಾರಿಗೆ ಈ ಪಟ್ಟದ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಮಾತನಾಡಿಸ್ತಾರ ರಾಹುಲ್ ಗಾಂಧಿ. ಏನಾಗುತ್ತೆ ಹಾಗಾದ್ರೆ? ನವೆಂಬರ್ 28ಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೆ ಇವತ್ತು ಖರ್ಗೆ, ಇವತ್ತು ನಾಳೆ ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಈ ಸಮಸ್ಯೆಗಳನ್ನ ಇನ್ನಷ್ಟು ತಿಳಿಗೊಳಿಸುವ ಕೆಲಸವನ್ನ ಫೈನಲೈಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಫಾರಿನ್ನಿಂದ ಬರ್ತಾರೆ. ಆ ಟೈಮಲ್ಲಿ ಇವರಿಬ್ಬರನ್ನು ಕೂರಿಸಿ ಏನು ಅಂತ ಒಂದು ಬಗೆಹರಿಸೋ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ.